ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಜಮಾನ್ರೆ, ನಾನು ಕೆಳಗಿರ್ತೀನಿ. ನಿಮ್ಮ ರಾಮಾಯಣ ಶುರುವಾಯ್ತಾ? ರಾಮಾಯಣ ಅಲ್ಲ, ಪ್ರೇಮಾಯಣ. ನನಗೆ ಕೆಲಸ ಇದೆ ಬಿಡಿ. ಯಾರು ಮನೇಲಿ ಕೆಲಸ ಮಾಡೋದಕ್ಕೆ ತುಂಬ ಜನರಿದ್ದು ನೀನೇ ಕೆಲಸ ಮಾಡಬೇಕು. ನಾನು ಆ ಕೆಲಸ ಮಾಡಲಿಲ್ಲ ಅಂದರೆ ಸೋಂಬೇರಿಯಾಗಿ ಹೋಗ್ತೀನಿ, ಅದಕ್ಕೆ. ಏನಿಲ್ಲ, ಅಮ್ಮ ಹೇಳಿದ್ದು ಇಷ್ಟು ಬೇಗ ಮರ್ತೋಯ್ತಾ? ಏನು? ನಮ್ಮ ಖುಷಿನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತಿದ್ರಲ್ಲ, ಅನಪಾರು. ಅಮ್ಮ ಅಷ್ಟೆಲ್ಲ ಕಷ್ಟಪಟ್ಟು ನಮಗೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ರು. ಅವತ್ತು ಒಂದಿನ ಸೆಲೆಬ್ರೇಷನ್ಗಲ್ಲ, ಪ್ರತಿದಿನ ಪ್ರತಿ ಕ್ಷಣ ಹೀಗೆ ಅಂಟ್ಕೊಂಡಿರಲಿ ಅಂತ. ಯಾಕೆ ಪಾರು? ಅದೇನೋ ಅಂತಾರಲ್ಲ, ಬೇಸಿಗೆಗಾಲದಲ್ಲಿ ಮಳೆ ಬರಲಿ ಅಂತ ಮೋಡ ನೋಡ್ತಿದ್ರಂತೆ, ಹಾಗಾಯ್ತು ನಿಮ್ಮ ಕತೆ. ಅಲ್ಲ ಯಜಮಾನ್ರೆ, ಅತ್ಯಮ್ಮ ಯಾವಾಗಲೂ ನಾವಿಬ್ರು ಹೀಗೆ ಒಬ್ರಿಗೊಬ್ರು ಅಂಟ್ಕೊಂಡೇ ಇರಲಿ ಅಂತ ಹೇಳಿಲ್ಲ. ಅವ್ರ ಮಾತಿನ ಅರ್ಥ ನಾವಿಬ್ರು ಯಾವಾಗಲೂ ಅನ್ಯೋನ್ಯವಾಗಿರ್ಬೇಕು ಅನ್ನೋದಷ್ಟೇ ಹೊರತು ಈ ರೀತಿ ಅಂಟ್ಕೊಂಡಿರ್ಲಿ ಅಂತಲ್ಲ. ಅಷ್ಟಕ್ಕೂ ನಾನು ಬರೀ ನಿಮ್ಮ ಹೆಂಡತಿ ಮಾತ್ರ ಅಲ್ಲ, ಈ ಮನೆ ಹಿರಿ ಸೊಸೆ. ಅರ್ಥ ಆಯ್ತಾ? ಕೆಲಸ ಕರ್ತವ್ಯ ಯಾವಾಗಲೂ ನನಗೋಸ್ಕರ ಕಾಯ್ತಾ ಇರುತ್ತೆ. ಬರ್ತೀನಿ. ಬಿಡಿ ಯಜಮಾನ್ರೆ, ನಿಮ್ಗೆ ಹೇಗೆ ಹೇಳಿ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನೋಡ್ಬಾರು, ನಾನು ರಸಿಕ ಇರಬಹುದು, ಆದರೆ ಪೋಲಿ ಅಲ್ಲ. ಆಹಾ, ಸುಳ್ಳು. ಮದ್ವೆ ಆದ್ಮೇಲೆ ರಸಿಕನು ಪೋಲಿ ಆಗ್ತಾನಂತೆ. ಓ, ಅದು ಹೇಗೆ ಹೇಳ್ತೀಯಾ? ಈಗ ನೀವು ಸೆರಗಿ ಹಿಡ್ಕೊಂಡಿದ್ದೀರಲ್ಲ, ಹಾಗೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ಒಂದ್ಸಲ ಹಿಂದೆ ತಿರುಗಿ ನೋಡು. ಈಗಲಾದ್ರೂ ಗೊತ್ತಾಯ್ತಾ? ಕ್ಷಮಿಸಿ ಯಜಮಾನ್ರೆ. ಈಗ ನಾನೇ ಹಿಡ್ಕೊಂಡಿದ್ದು. ಯಜಮಾನ್ರೆ, ಪಾರು, ನೀನು ಹೇಳಿದ ನಿಜ. ಏನು? ಮದುವೆ ಆದಮೇಲೆ ಗಂಡನರು ತಮ್ಮ ಹೆಂಡತಿ ಜೊತೆ ಇರುವಾಗ ಪೋಲಿಗಳಾಗ್ತಾರೆ.
ನೀನೇ ಕೊಡು ಏನು ಮುತ್ನ ಕೊಡೋವರೆಗೂ ನಿನ್ನ ಬಿಡೋರು ಯಾರು? ಹೋಗಿ ಯಜಮಾನ್ರೆ. ಹೋಗ್ಬೇಕಾಗಿರೋದು ನೀನು, ಬಿಡಬೇಕಾಗಿರೋದು ನಾನು. ಅಲ್ಲಿಗೆ ಕೊಡ್ಬೇಕಾಗಿರೋದು ಯಾರು? ನಾನಾ? ಕರೆಕ್ಟ್. ಕೊಟ್ಟಿದ್ದಾಯ್ತಲ್ಲ, ಹೊಡ್ಲಾ? ಯಾಕೆ? ನನಗೆ ಮುತ್ಕೊಡೋಕೆ ಬರಲ್ಲ. ಯಾಕೋ ಅತಿ ಆಯ್ತು ಅಂತ ಅನ್ಸ್ತಲ್ವ ಯಜಮಾನ್ರೆ? ಏನಿಲ್ಲ, ಯಾರಾದರೂ ಈ ರೀತಿ ಮುತ್ತು ಕೊಡ್ತಾರ? ಮತ್ತಿನ್ ಹೇಗೆ ಕೊಡ್ತಾರೆ? ಹೇಗೆ ಕೊಡಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಯಜಮಾನ, ನನಗೆ ಕೆಲಸ ಇದೆ. ಬಾರು. ಪ್ರೀತು, ನಿನ್ನ ಫೋನಿಗೆ ಏನಾಗಿದೆ? ನಿನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದ್ದಾರೆ. ಯಾರು? ಅದೇ ನಿನ್ನ ಫ್ರೆಂಡ್ ಶತ್ರು. ಅಯ್ಯೋ ಪ್ರೀತು, ನಿಧಾನ. ಹೆಂಡತಿ ಫೋನ್ಗೆ ಫೋನ್ ಮಾಡಿದ್ರು ಇಷ್ಟು ಡಿಲೇನಾ? ಲೇ ಪ್ರೀತು, ಹೇಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ ಅಂತ ದಾರಿ ಯಾವ್ದಿದೆ? ದೇವ್ರೆ, ನೀನೇ ನನಗೆ ಗತಿ. ಯಾವುದಾದ್ರೂ ಒಂದು ಐಡಿಯಾ ಕೊಡಪ್ಪ. ಈ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಒಂದಲ್ಲ ಒಂದಿನ ಕುತ್ತಿಗೆಗೆ ಬರುತ್ತೆ ಅಂತ ನಂಗೆ ಈಗ ಅರ್ಥ ಆಯಿತು. ಪ್ಲೀಸ್ ದೇವ್ರೆ, ಏನಾದರೂ ಒಂದು ಐಡಿಯಾ ಕೊಟ್ಟು ನನ್ನ ಈ ಮನೆಯಿಂದ ಆಚೆ ಹೋಗೋ ಥರ ಮಾಡು. ಇನ್ಯಾವತ್ತೂ ಏನೂ ಕೇಳ್ಕೊಳ್ಳಲ್ಲ. ಪ್ಲೀಸ್ ದೇವ್ರೆ, ಏನಾದರೂ ದಾರಿ ತೋರಿಸು. ಇಲ್ಲೇ ಓದೋದಕ್ಕೆ ಅಂತ ಬಂದಿದ್ದಾರೆ. ಆದರೆ ಅವ್ರ ಅಪ್ಪಂಗೆ ಅವಳೊಬ್ಳೆ ಮಗಳು. ಹೇಗೆ ಹಾಸ್ಟೆಲಲ್ಲಿ ಬಿಡೋದು ಅಂತ ಯೋಚನೆ ಮಾಡ್ತಿರೋವಾಗ ನಾನು ಅವ್ರಿಗೆ ಜ್ಞಾಪಕಕ್ಕೆ ಬಂದಂತೆ ಹಾಸ್ಟೆಲಲ್ಲಿ ಇರೋದು ಬೇಡ, ಬನ್ನಿ ಅಂತ ಕರ್ಸ್ಕೊಂಡೆ. ಎಸ್, ನಾನು ಕಾಲೇಜ್ಗೆ ಹೋಗೋ ಹುಡುಗಿ ಅಲ್ವಾ? ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನನಗೆ ಫೋನ್ ಮಾಡ್ತಿದ್ದಾನೆ. ಇಡಿಯಟ್. ಪ್ರೀತು, ಬೈಕಿರೋ ಮರ್ಯಾದೆ ನಂಬಿಕೆಗಿಲ್ಲ ಅಲ್ವಾ? 3 ದಿವಸದಿಂದ ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದೀನಿ, ಯಾಕೋ ರಿಸೀವ್ ಮಾಡ್ತಾ ಇಲ್ಲ ನೀನು?
ಅದು ರಿಸೀವ್ ಮಾಡಬೇಕು ಅನ್ನೋಷ್ಟರಲ್ಲಿ ಏನೇನೋ ಅಡೆತಡೆ. ಆಯಿತು, ರಿಸೀವ್ ಮಾಡೋಕ್ಕಾಗಲಿಲ್ಲ, ಆಮೇಲೆ ನೀನೇ ಫೋನ್ ಮಾಡ್ಬೋದಿತ್ತಲ್ವಾ? ನೋಡಿ, ಯಾಕೆ ಏನು ಅಂತೆಲ್ಲ ಹೇಳೋಕ್ಕಾಗಲ್ಲ. ಈಗ ಮಾತಾಡ್ತಿದ್ದೇನಲ್ಲ, ಹೇಳಿ ಏನಂತ. ಏಯ್ ನಮ್ಮನ್ನೇನು ಬಕ್ರ ಅನ್ಕೊಂಡಿದ್ಯೇನೋ? ಹಾ ನಿನ್ನ ಫೋನನ್ನು ನೀನು ರಿಸೀವ್ ಮಾಡಲಿಲ್ಲ ಅಂದ್ಬಿಟ್ಟು ನಿನ್ನ ಹೆಂಡ್ತಿಗೆ ಮಾಡಿದ್ರೆ ಎಲ್ಲಿ ಸಿಕ್ಕಾಕೊಬಿಡ್ತೀನೋ ಅಂತ ರಿಸೀವ್ ಮಾಡ್ತೀಯಾ? ಇನ್ನು ಮುಂದೆ ನೀನು ನನ್ನ ಫೋನನ್ನು ರಿಸೀವ್ ಮಾಡಲಿಲ್ಲ ಅಂದರೆ ನಾನು ನಿನ್ನ ಹೆಂಡ್ತಿಗೆ ಫೋನ್ ಮಾಡ್ಬೇಕಾಗತ್ತೆ. ಹುಷಾರ್. ಬೇಡ ನಾನು ರಿಸೀವ್ ಮಾಡ್ತೀನಿ. ಸಾರಿ. ಯಾವ ಅನ್ಬೇಕು ನೀನು ಸಾರಿ? ನೀನೇ ಇಟ್ಕೋ. ಅದು ಸರಿ, ನಮ್ಮ ಹುಡುಗಿ ಮೋನಿಕಾ ಹೇಗಿದ್ದಾಳೆ? ಅವಳಿಗೇನಾಗಿದೆ? ಮನೆ ತುಂಬ ಓಡಾಡ್ಕೊಂಡು ಆರಾಮಾಗಿದ್ದಾಳೆ. ಮೋನಿಕಾನ ನಿಮ್ಮ ಮನೆ ಕಳಿಸುವಾಗ ಏನಂದಿದ್ದೀನಿ ನಿಮಗೆ? ಅಲ್ಲಿ ಏನೆಲ್ಲ ನಡೆಯುತ್ತೋ ಪ್ರತಿದಿನ ನಮಗೆ ರಿಪೋರ್ಟ್ ಆಗಬೇಕು ಅಂತ ತಾನೆ? ಹಾಂ ಹೌದು. ಮತ್ತೆ ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ? ನಾನೇನು ಹೇಳೋದು, ಇಲ್ಲೇನು ನಡೀತಿದೆ ಅಂತ ಎಲ್ಲ ಅವಳಿಗೆ ಗೊತ್ತಾಗ್ತಿದ್ದಲ್ಲ. ಮತ್ತು ಅವಳು ಯಾಕೆ ಏನು ಹೇಳ್ತಾ ಇಲ್ಲ? ಅವಳ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಇದು ಇವಾಗ ಮೋನಿಕಾ ಫೋನ್ ನಮ್ಮ ಕೈಲಿದೆ. ಯಾರಿಗೆ ಗೊತ್ತು ಏನಕ್ಕೆ ಸ್ವಿಚ್ ಆಫ್ ಮಾಡ್ಕೊಳ್ದಾಳೋ ಏನೋ. ಸರಿ, ಅವಳಿಗೆ ಫೋನ್ ಕೊಡು. ಅಲ್ಲಿ ನಡೀತಿರೋದೆಲ್ಲ ಯಾಕೆ ನಮ್ಗೆ ಹೇಳ್ತಿಲ್ಲ ಅಂತ ನಾನೇ ಅವಳನ್ನ ವಿಚಾರಿಸ್ಕೊಳ್ತೀನಿ. ಈಗ ನೀವೆಲ್ಲ ಎಲ್ಲೆಲ್ಲಿ ಬರ್ತೀರ ಅವಳಿಗೆ? ನಮ್ಮ ಮನೆಯವ್ರ ಜೊತೆ ಮನೆಯೊಳಗೆ ಓಡಾಡ್ಕೊಂಡು ತಿನ್ಕೊಂಡು ಎಲ್ಲನೂ ಹೇಳ್ಕೊಂಡು ಆರಾಮಾಗಿದ್ದಾಳೆ. ವಾಟ್? ನಮ್ಮ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾಳ? ಏನಂತ? ಇಲ್ಲ, ನಾನು ಇದನ್ನೆಲ್ಲ ನಂಬಲ್ಲ. ನೀನ್ ಮೊದಲು ಅವಳಿಗೆ ಫೋನ್ ಕೊಡು. ಅಲ್ಲ, ಇವರಿಬ್ರು ಯಾಕೆ ಟೆನ್ಷನ್ ಆಗಿದ್ದಾರೆ? ಅಷ್ಟಕ್ಕೂ ನಾನೇನು ಹೇಳಬಾರ್ದು ಹೇಳಿದೆ? ಮೋನಿಕಾ ಇಲ್ಲೇನಾದರೂ ಹೇಳ್ಕೊಂಡ್ರೆ ಅಲ್ಲಿ ಅಣ್ಣ ತಂಗಿಗೆ ಏನಾದರೂ ತೊಂದರೆ ಆಗುತ್ತಾ? ಹಲೋ, ಹೇಳಿದ್ ಕೇಳಿಸ್ತಾ ಇಲ್ವಾ? ಫೋನ್ ಕೊಡ ಅವಳಿಗೆ. ಹಾಂ ಕೊಟ್ಟೆ. ಅವಳಿಗೆಲ್ಲ ಫೋನ್ ಮಾಡಿಸ್ತೇನೆ. ಎಲ್ಲ ಹೋದ್ಲು? ಟೆರೆಸ್ಗೆ ಏನಾದರೂ ಹೋಗಿರ್ಬೋದಾ? ಯಾಕಂದರೆ ಅದಕ್ಕೆ ಅವಳನ್ನಂತೂ ಮನೆಯಿಂದ ಆಚೆ ಹೋಗ್ಬಿಡಲ್ಲ. ಲಾಸ್ಟ್ ಕ್ವಾರ್ಟರ್ಗಿಂತ ಈ ಕ್ವಾರ್ಟರಲ್ಲಿ ಹ್ಯಾಂಡ್ಸಮ್ ಗ್ರೋತ್ ಇದೆ. ಸೊ ವಿ ಆರ್ ಆನ್ ಟ್ರ್ಯಾಕ್. ಫ್ಯಾಂಟಾಸ್ಟಿಕ್ ಆದಿ, ದಿಸ್ ಇಸ್ ಫ್ಯಾಬ್ಯುಲಸ್. ಪಾರ್ವತಿ, ನೀನ್ ಯಾಕಮ್ಮ ತರಕ್ ಹೋದೆ? ಅತ್ಯಮ್ಮ, ನಿಮ್ಗೆ ಇಷ್ಟ ಅಂತ ಶುಂಠಿ ಟೀ ಮಾಡ್ಕೊಂಡು ಬಂದಿದ್ದೀನಿ. ಕೊಡಮ್ಮ. ಆಂಟಿ, ಮೋನಿಕಾ ಹೇಳಮ್ಮ. ನಾನು ಹೊಡ್ತೀನಿ. ಇನ್ನೂ ಇಲ್ವಲ್ಲ? ಎಲ್ಲೋದ್ಲು? ಅಷ್ಟಕ್ಕೂ ಮೋನಿಕಾ ಎಲ್ಲಾನು ಹೇಳ್ಕೊಂಡಿದ್ದಾಳೆ ಅಂದ ತಕ್ಷಣ
ಅವ್ರ್ಯಾಕೆ ಆ ಥರ ರಿಯಾಕ್ಟ್ ಮಾಡಿದ್ರು? ಶಾಕ್ ಆದರು. ಆಕ್ಚುಲಿ ತಪ್ಪಾಗಿರೋದು ನನ್ನ ಮೋನಿಕಾ ಮಧ್ಯೆ. ನನ್ನ ಬ್ಲ್ಯಾಕ್ ಮೇಲ್ ಮಾಡೋ ಹೋಗಿದ್ರೆ ಮೋನಿಕಾನ ವಿಡಿಯೋ ಮಾಡಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದಾಗಿತ್ತು. ಅದ್ರ ಮಧ್ಯೆ ಅರುಂಧತಿ ರಾಣಾ ಹೇಗೆ ಬಂದ್ರು? ಓ, ಅರ್ಸನ್ ಕೋಟೆ ಮೇಲೆ ದ್ವೇಷ ಸಾಧಿಸ್ತಾರದು ಇವರಿಬ್ರೆ ಅಲ್ವಾ? ಹಾ, ಅದಕ್ಕೆ ಮೋನಿಕಾ ನೆಟ್ಕೊಂಡು ನನ್ನ ಆಟ ಆಡಿಸ್ತಾ ಇದ್ದಾರೆ, ನನ್ನ ಹೆದರಿಸ್ತಾ ಇದ್ದಾರೆ. ಆದರೂ ಮೋನಿಕಾ ನನ್ನ ಹತ್ರ ಎಲ್ಲಾನು ಹೇಳ್ಕೊಂಡಿದ್ದಾಳೆ ಅಂದ ತಕ್ಷಣ ಯಾಕೆ ಹೆದರ್ಕೊಂಡ್ರು ಅಂತ ಅರ್ಥ ಆಗ್ತಿಲ್ವಲ್ಲ. ಹಾಯ್ ಪ್ರೀತು, ವಾಟ್ಸ್ ಅಪ್? ತಗೋ ಪ್ರೀತು. ಚಿಯರ್ಸ್. ಓ, ಅರುಂಧತಿ ರಾಣಾ ಯಾಕೆ ಹೆದರ್ಕೊಂಡ್ರು ಅಂತ ಈಗ ಅರ್ಥ ಆಗ್ತಿದೆ. ಮೋನಿಕಾ ನನ್ನ ಹತ್ರ ಆ ವಿಡಿಯೋ ಬಗ್ಗೆ ಹೇಳ್ಕೊಂಡ್ರೆ ಮಾತ್ರ ಇವ್ರುಗಳು ಹೆದರಕ್ಕೆ ಸಾಧ್ಯ. ನಿನ್ನ ವಿಡಿಯೋ ಮಾಡಿಸಿದ್ದೆ ಅರುಂಧತಿ ರಾಣಾ. ನೀನು ಬಾರ್ಗೆ ಹೋಗೋದನ್ನ ನೋಡಿ ನಿನ್ನ ಹಿಂದೆ ನನ್ನ ಚೂ ಬಿಟ್ಟು ನಿನಗೆ ಚೆನ್ನಾಗಿ ಕುಡ್ಸಕ್ಕೆ ಹೇಳಿದ್ರು. ಆಮೇಲೆ CCTV ಇರೋ ರೂಮಿಗೆ ಕರ್ಕೊಂಡೋಗಿ ನಿನ್ನ ಜೊತೆ ಎಲ್ಲ ರೀತಿಯೂ ಮೂವ್ ಮಾಡಕ್ಕೆ ಹೇಳಿದ್ರು. ಈಗ ಅವರೇ ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಇದ್ರ ನಂದೇನೂ ತಪ್ಪಿಲ್ಲ ಅಂತ ಮೋನಿಕಾ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ಅವರು ಆ ರೇಂಜಿಗೆ ರಿಯಾಕ್ಟ್ ಮಾಡಿದ್ದು. ಎಸ್ ಎಸ್. ಇಷ್ಟೊತ್ತಾದರೂ ಕಾಲ್ ಮಾಡಿಸಿಲ್ವಲ್ಲ? ಅವ್ನ ಹೆಂಡತಿ ನಂಬರ್ಗೆ ಕಾಲ್ ಮಾಡ. ಹಾಂ. ಏನು ಕಾಲ್ ಕಟ್ ಮಾಡ್ತಾ ಇದ್ದಾನೆ? Aru, we'll call you back later. ಮೋನಿಕಾ ಜೊತೆ ತಪ್ಪಾಗಿರೋದು ನಿಜ. ಆದರೆ ತಪ್ಪಾಗೋ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದು ಅರುಂಧತಿ ರಾಣಾ. ಮೋನಿಕಾನ ನನ್ನ ಹಿಂದೆ ಬಿಟ್ಟು ಗಂಟು ಪೂರ್ತಿ ಕುಡಿಸಿ ಆ ಕಿಕ್ಕಲ್ಲೇ ವಿಡಿಯೋ ಶೂಟ್ ಮಾಡಿಸಿದ್ದಾರೆ. ಅದನ್ನು ಮೋನಿಕಾ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಎಸ್, ಇದೇ ನನಗೆ ಚಾನ್ಸ್. ಈಗ ನನ್ನ ಅಸಲಿ ಆಟ ಶುರು ಮಾಡ್ತೀನಿ. ನನ್ನಿಂದ ಮನೆಯವ್ರಿಗೆ ತುಂಬ ನೋವಾಗಿದೆ. ಆ ತಪ್ಪಿಗೆ ಸಣ್ಣ ಪ್ರಾಯಶ್ಚಿತ್ತನಾದರೂ ಸಿಗುತ್ತೆ. ಮಾಮ್ ನೆಮ್ಮದಿ ಹಾಳು ಮಾಡಿರೋ ಅರುಂಧತಿ ಮಾಮ್ ಕಾಲಿಗೆ ಬೀಳೋ ಥರ ಮಾಡ್ತೀನಿ. ಎಸ್, ಮಾಡ್ತೀನಿ. ಆದರೆ ಮೋನಿಕಾ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿರೋದಕ್ಕೆ ಪ್ರೂಫ್ ಇಲ್ವಲ್ಲ. ಏನು ಮಾಡಲಿ? ಪ್ರೂಫ್ ಇಲ್ಲ ಅಂತ ಈಗ ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಹೇಗಿದ್ರು ಅಣ್ಣ ತಂಗಿ ನಾನು ಹೇಳಿರೋದನ್ನ ನಂಬ್ಕೊಂಡಿದ್ದಾರೆ. ಅದನ್ನೇ ಬಂಡವಾಳ ಮಾಡ್ಕೊತೀನಿ. ಮಾಮಿಗೆ ನಾನು ಕೊಟ್ಟರು ನೋವಿಗೆ ಪಶ್ಚಾತ್ತಾಪದ ರೂಪದಲ್ಲಿ ಪರಿಹಾರ ಕೊಡ್ತೀನಿ. ಅರುಂಧತಿ, ಮಾಮ್ ಕಾಲಿಗೆ ಬೆಳೆದಕ್ಕೆ ರೆಡಿಯಾಗಿ
ಅದು ಸರಿ, ಮೋನಿಕಾ ಎಲ್ಲ ಹೋದ್ಲು? ಎಲ್ಲಿಗೆ? ಕಾಲೇಜ್ ಹತ್ರ ಹೋಗಬೇಕಿತ್ತು. ಓ ಅಲ್ಲ, ಅದಕ್ಕೆ ನೀನು ಯಾಕೆ ಹೊರಗೆ ಹೋಗಬೇಕು? ನಿನಗೇನೇ ಬೇಕಾದರೂ ನಾವು ಮನೆಗೆ ತರಿಸ್ಕೊಡ್ತೀವಿ ಅಂತ ಹೇಳಿದೀವಲ್ವಾ, ಅಲ್ವಾ ಯಜಮಾನ್ರೆ? ಹೋ, ಹಾಗಿದ್ರೆ ಕಾಲೇಜ್ನ ಇಲ್ಲಿಗೆ ತರಿಸ್ತೀರಾ ಪಾರ್ವತಿ ಅವರೇ? ನಾನು ಇಲ್ಲಿಗೆ ಬಂದಿರೋದೇನಕ್ಕೆ? PhD ಮಾಡೋದಕ್ಕೆ ತಾನೇ. ಅಂಥದ್ರಲ್ಲಿ 3 ಹೊತ್ತು ಮನೇಲೇ ಇದ್ರೆ ನಮ್ಮಪ್ಪ, ಅದೇ ನಿಮ್ಮ ಊರಿನ ಚೇರ್ಮನ್ರು, ಅವ್ರಿಗೆ ಏನಂತ ಉತ್ತರ ಕೊಡ್ಲಿ? ನನ್ನ ಮೇಲಿರೋ ಪ್ರೀತಿ ಕಾಳಜಿ ನನ್ನ ಇಲ್ಲೇ ಕೂಡಾಕ್ಬೇಕು, ಸಾರಿ ಕಟ್ಟಾಕ್ಬೇಕು ಅನ್ನೋ ನಿಮ್ಮ ಆಸೆ ನನಗೆ ಅರ್ಥ ಆಗುತ್ತೆ. ಆದರೂ ಇವತ್ತೊಂದಿನಾದ್ರೂ ನಾನು ಕಾಲೇಜ್ಗೆ ಹೋಗಕ್ಕೆ ಬಿಡಿ ಪ್ಲೀಸ್. ಪಾರ್ವತಿ, ಕಾಲೇಜಿಗೆ ತಾನೇ ಹೋಗ್ತೀನಿ ಅಂತ ಹೇಳ್ತಿರೋದು, ಹೋಗಿ ಬರಲಿ ಬಿಡಮ್ಮ. ಬರ್ತೀನಿ ಆಂಟಿ.